ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ರವಿವಾರ ಬೆಳಿಗ್ಗೆ 8 ಗಂಟೆ ಆಗಿತ್ತು ರೀ. ನಾಷ್ಟಕ್ಕೆ ರೆಡಿ ಮಾಡ್ತೀನಿ. ಮನು ಕರಾಟೆ ಕ್ಲಾಸಿಗೆ ಹೋಗ್ಯಾಳ್ರಿ. ತಾನು ಅಭ್ಯಾಸ ಮಾಡ್ಕೊತ ಕುಂತಾಳು. ಎಕ್ಸಾಮ್ ಅದಾವಂತ, ನಾಳೆ ಟೆಸ್ಟ್ ತಗೋತಾರಂತ. ನಿನ್ನೆ ಅಕ್ಕಿ ಮತ್ತು ರಾಗಿ ಮತ್ತು ಶೇಂಗಾ ಎಲ್ಲ ಹಾಕಿಬಿಟ್ಟು ಹಿಟ್ಟು ರುಬ್ಬಿಟ್ಟಿದ್ದೆ ಅಲ್ರಿ. ಮುಂಚೆನೇ ಹೇಳಕ್ಕೆ ಫುಲ್ ಅದ ಉಬ್ಬಿಟ್ಟು ಸ್ವಲ್ಪ ಚಳಿ ಇತ್ತ. ಮತ್ತೆ ಎತ್ಬಿಟ್ಟು ಮಿಕ್ಸ್ ಮಾಡಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೆ ರೀ. ಹಾಗಾದ್ರೆ ಯಾವ ರೀತಿ ಆಗೈತಿ ಫುಲ್ ಎಲ್ಲ ಚೆಲ್ಬಿಟ್ಟು ಸ್ವಲ್ಪ ಅದನ್ನೆಲ್ಲ ಸ್ವಚ್ಛ ಮಾಡಿ ತೆಗೆದ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿ ಇಟ್ಟಿದ್ದೆ ರೀ. ಇನ್ನ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂತೀನಿ. ಇನ್ನ ಬ್ಯಾಸ್ಗಿ ಸ್ಟಾರ್ಟ್ ಆಯ್ತಲ್ರಿ. ಹಿಟ್ಟ ಯಾವುದೇ ದೋಸೆ ಇಡ್ಲಿ ಹಿಟ್ಟ ಏನಾಗ್ಬಿಡ್ತಲ್ಲ ಜಾಸ್ತಿ ಉಬ್ಬುತ್ತ. ಇಷ್ಟು ದಿವಸ ಥಂಡಿ ಇಟ್ರಿ ಉಬ್ತಿತ್ತಿಲ್ಲ ಹಿಟ್ಟ. ಹಾಗಾದ್ರೆ ಯಾವ ರೀತಿ ಆಗೈತಿ ಮತ್ತೆಲ್ಲ ಕಾಳು ಹಾಕಿರ್ತೀವಲ್ಲ ಇನ್ನಷ್ಟು ಜಾಸ್ತಿ ಉಬ್ಬುತ್ತ. ಹಾಗಾದ್ರೆ ಉಬ್ಬಿ ಸ್ವಲ್ಪ ಚೆಲ್ಬಿಟ್ಟೆ ಇಷ್ಟ ಹೋದೈತಿ. ಅಂದ್ರೆ ಸ್ವಲ್ಪ ಒಂದು 4-5 ಇಡ್ಲಿ ಹಾಕ್ತಿದ್ದು ರೀ, ಅಷ್ಟು ಚಲ ಐತಿ. ಈಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇಡ್ಲಿ ಹಾಕ್ತೀನಿ. ಮತ್ತೆ ಸಾಂಬಾರು ಚಟ್ನಿ ಮಾಡ್ಕೊಂತೀನಿ. ಸಾಂಬಾರು ಮಾಡ್ಕೊಳಕ ಟೊಮೆಟೊ ರುಬ್ಬಿಟ್ಟಿದ್ದೀನಿ ಮತ್ತೆ ಚಟ್ನಿಗೆಲ್ಲ ಹಾಕಿ ಇಟ್ಟಿದ್ದೀನಿ. ಇನ್ನ ಸಾಂಬಾರು ಮಾಡಿಬಿಟ್ಟು ಚಟ್ನಿ ಮಾಡ್ಕೊತೀನಿ. ಹೋದ ರವಿವಾರ ಏನು ಮಾಡಿದ್ದೆ ಅಲ್ರಿ ಸಾಂಬಾರು ಚಟ್ನಿ, ಅದನ್ನ ಮಾಡ್ತೀನಿ. ರೆಸಿಪಿಯನ್ನ ಶೇರ್ ಮಾಡ್ಕೊಳಕ್ ಹೋಗಲ್ಲ ರೀ, ಯಾಕಂದ್ರೆ ಹೋದವಾರ ಶೇರ್ ಮಾಡ್ಕೊಂಡಿದ್ದೆಲ್ಲ ಈಗ ಪಟ್ ಅಂತ ಮಾಡ್ಕೊಂಡ್ಬಿಡ್ತೀನಿ. ಮತ್ತೆ ನಮ್ಮ ಮನೆಯವರು ಅಜ್ಜ ಹೋಗಿದ್ರೆ ಡಬ್ಬಿ ಕೊಡ್ತಾರೆ, ಹಿಂಗಾಗಿ ಜಲ್ದಿ ಮಾಡಂತ ಹೇಳ್ಯಾರ. ಅವ್ರು ಜಳಕ ಮಾಡಿ ಕರೆಕ್ಟ್ಗೆ ಜಳಕ ಪೂಜೆ ಮಾಡಕ್ಕೆ ನಾನು ನಾಷ್ಟಕ್ಕೆ ರೆಡಿ ಮಾಡ್ಕೊತಿದ್ರೆ ಅರ್ಧ ತಾಸು ಒಳಗಡೆ ಇಡ್ಲಿಗೆ ಹಾಕಿಬಿಟ್ಟು ಸಾಂಬಾರು ಚಟ್ನಿ ಮಾಡ್ಕೊತೀವಿ. ಚಟ್ನಿಗೆಲ್ಲ ರೆಡಿ ಮಾಡಿ ಇಟ್ಟಿನಿ ಅಂದ್ರೆ ಎಲ್ಲ ಹಾಕಿನಿ. ರುಬ್ಬಿ ಅದು ಅಷ್ಟನ ರುಬ್ಬಿ ಒಗ್ಗರಣೆ ಹಾಕಿಬಿಟ್ರೆ ಚಟ್ನಿನೂ ರೆಡಿ ಆಗುತ್ತೆ. ಇದೇ ಹಿಟ್ಟಿಗೆ ದೋಸೆ ಆದ್ರೂ ಮಾಡ್ಕೋಬಹುದು, ಇಡ್ಲಿ ಆದ್ರೂ ಮಾಡ್ಕೋಬಹುದು. ಅದನ್ನ ನಮಗ್ ಬಿಟ್ಟಿದ್ದ ಚಾಯ್ಸ್, ಎರಡೂ ಬರ್ತಾವು. ಈಗ ಫಸ್ಟಿಗೆ ಚಟ್ನಿಗೆ ಒಗ್ಗರಣೆ ಹಾಕಿಬಿಟ್ಟು ಆಮೇಲೆ ಸಾಂಬಾರು ಮಾಡ್ಕೊತೀನಿ ರೀ. ಏನು ಒಗ್ಗರಣೆ ಸಿಂಪಲ್ಲಾಗಿ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು ಸೊಪ್ಪು ಅಷ್ಟೇ ರೀ. ಎಲ್ಲರೂ ಹೆಂಗೆ ಮಾಡ್ತಾರೆ ಹಂಗೆ ಮಾಡೋದು. ನಾನು ಅದಕ್ಕಂತ ಒಗ್ಗರಣೆ ಹಾಕಕ್ಕೆ ಮಾಡ್ಲಿಕ್ಕೆ ಹಸಕ್ಕೆ ಇಟ್ಬಿಟ್ಟು ಈ ಕಡೆ ಉಳ್ಳಾಗಡ್ಡಿ ಕಟ್ ಮಾಡಿಬಿಟ್ಟು ಸಾಂಬಾರು ಮಾಡ್ಕೊತೀನಿ ರೀ. ಬೆಳಗ್ಗೆ ಎದ್ದು ಕೂಡಲೇ ಹೆಣ್ಮಕ್ಳದ್ದು ಎಷ್ಟು ಕೆಲಸ ಇರ್ತೈತೆ ಅಂದ್ರೆ ರೀ, ಬೆಳಗ್ಗೆ ಎದ್ದು ಕೂಡಲೇ ಮನೆ ಕ್ಲೀನ್ ಮಾಡೋದು, ನಾಷ್ಟಕ್ಕೆ ರೆಡಿ ಮಾಡೋದು, ಮಕ್ಕಳಿಗೆ ಸ್ಕೂಲಿಗೆ ಕಳಿಸೋದು, ಗಂಡನ ಕೆಲ್ಸಕ್ಕೆ ಕಳಿಸೋದು, ಎಲ್ಲರಿಗೆ ರೆಡಿ ಮಾಡಿ ಕಳಿಸೋ ಮಟ್ಟ ಫುಲ್ 3-4 ತಾಸು ಅಂತ ಕೈ ಬಿಡ್ದಂಗೆ ಕೆಲಸ ಇರ್ತೈತೆ ರೀ. ಎಲ್ಲ ಕಂಪ್ಲೀಟ್ ಆಗೋ ಮಟ್ಟ ಅಂತೂ ರೆಸ್ಟ್ ಅನ್ನೋದೇ ಇರೋಂಗಿಲ್ಲ. ಬೆಳಗ್ಗೆ 6 ಗಂಟೆಗೆ ನಿಂತ್ಬಿಟ್ರೆ 9-10 ಗಂಟೆ ತನಕ ಅಂತೂ ಫುಲ್ ಕೆಲಸ ಇರ್ತೈತೆ ನೋಡಿರಿ. ಎಲ್ಲ ಹೆಣ್ಮಕ್ಳು ಅಷ್ಟೇ ರೀ. ಎಲ್ಲ ತಾಯಂದಿರು ಬೆಳಗ್ಗೆ ಎದ್ದು ಕೂಡಲೇ ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸೋದಂತೂ ದೊಡ್ಡ ಕೆಲಸ ರೀ. ಅವ್ರು ರೆಡಿ ಆಗೋ ಮಟ್ಟ ಅಂತೂ ಸಣ್ಣ ಮಕ್ಕಳು ಇದ್ಬಿಟ್ರಂತೂ ತೀರಾ ಕಷ್ಟ ರೀ. ಸ್ವಲ್ಪ ದೊಡ್ಡವರಾಗ್ಬಿಟ್ರೆ ಮತ್ತು ಸ್ವಲ್ಪ ರೆಡಿ ಮಾಡೋದ್ರ ಕೆಲಸ ಕಮ್ಮಿ ಆಗ್ತೈತೆ. LKG UKG ಮತ್ತು 1ನೇ ಕ್ಲಾಸ್ ಇದ್ದವ್ರಿಗಂತೂ ಸ್ಕೂಲಿಗೆ ಕಳ್ಸೋದು ಎಷ್ಟು ಕಷ್ಟ ಆಗುತ್ತೆ ಗೊತ್ತೇನ್ರಿ. ನಾವು ಇಷ್ಟೆಲ್ಲ ಮನೆ ಕೆಲಸ ಮಾಡಿ ಮತ್ತು ಅವ್ರನ್ನ ರೆಡಿ ಮಾಡೋದು, ಅವರು ಸ್ಕೂಲಿಗೆ ಒಲ್ಲ ಅನ್ನೋದು, ಮತ್ತು ಹೋಮ್ವರ್ಕ್ ಈ ಕಡೆ ಕಂಪ್ಲೀಟ್ ಮಾಡೋದು. ಅವ್ರು ಹೋಮ್ವರ್ಕ್ ಮಾಡಿದ್ದಿಲ್ಲ ಅಂದರೆ ಅದನ್ನ ತಾಯಂದಿರು ಕಂಪ್ಲೀಟ್ ಮಾಡಿಬಿಟ್ಟು ಬ್ಯಾಗ್ ರೆಡಿ ಮಾಡಿ, ಟಿಫನ್ ಡಬ್ಬಿ ರೆಡಿ ಮಾಡಿ, ಮತ್ತು ಅವ್ರಿಗೆ ಜಳಕ ಮಾಡಿಸಿ, ಶೂಸ್ ಹಾಕಿಸಿ, ಎಷ್ಟು ಕೆಲಸ ಇರ್ತೈತ್ರಿ. 1-2 ಸಿಕ್ಕಾಪಟ್ಟೆ ಇರ್ತೈತಿ. ಒಬ್ರು ಸಿಸ್ಟರ್ ಕಮೆಂಟ್ ಮಾಡಿದ್ರು ರೀ, ಏನು ಬರೀ ನೀವು ಕಷ್ಟನೇ ಹೇಳ್ಕೊತೀರಿ ನಿಮ್ಮ ಸಂಸಾರದ ಅಂಥೇಳಿ ಅನ್ನಕತ್ತಿದ್ರು. ಸಂಸಾರ ಒಳಗೆ ಕಷ್ಟ ಇಲ್ಲಾರ್ದ ಸಂಸಾರ ಇರಂಗಿಲ್ಲ ರೀ. ಏನು ಎಷ್ಟು ಇದ್ದವ್ರು ಇರಲಿ ಮತ್ತು ಇಲ್ಲದೇ ಇರೋರು ಇರಲಿ, ಎಲ್ಲರ ಜೀವನದೊಳಗೆ ಒಂದು ರೀತಿ, ಒಂದಿಲ್ದ ಒಂದು ರೀತಿ ಕಷ್ಟ ಇದ್ದೇ ಇರ್ತೈತ್ರಿ. ಇದ್ದವ್ರಿಗೆ ಒಂದು ರೀತಿ ಕಷ್ಟ ಇದ್ರೆ ಇಲ್ಲದೇ ಇರೋರಿಗೆ ಒಂದು ರೀತಿ ಕಷ್ಟ ರೀ. ಕಷ್ಟ ಇಲ್ಲದೆ ಯಾವ ಸಂಸಾರನೂ ನಡೆಯಂಗಿಲ್ಲ ರೀ. ಮತ್ತು ಅದು ಸಮುದ್ರ ಒಳಗೆ ಅಲ್ಲೇ ಹೆಂಗೆ ಇರ್ತಾವಲ್ಲ ಹಂಗೆ ಸಂಸಾರ ಇದ್ಮೇಲೆ ಕಷ್ಟನೂ ಇದ್ದೇ ಇರ್ತಾವೆ. ಏನು ನಮ್ಮವರು ಅಂಥೇಳಿ ಸ್ವಲ್ಪ ಏನೋ ಬೇಜಾರಾದಾಗ 1-2 ವಿಷಯನ ಹೇಳ್ಕೊಂಡಿರ್ತೀವಿ ಅಷ್ಟೇ. ಅದನ್ನ ಅವ್ರಿಗೆ ಈ ರೀತಿ ಮಾತಾಡ್ಬಿಟ್ರೆ ನಮಗೆ ಬೇಜಾರಾಗುತ್ತೆ, ಹೌದಲ್ರಿ. ಎಲ್ಲರೂ ಒಂದೇನೋ ಫ್ರೆಂಡ್ಸ್ ಅಂದಮೇಲೆ, ಒಂದು ನಮ್ಗೆ ಹತ್ರದವ್ರು ಅಂದಮೇಲೆ 1-2 ಮಾತು ಹೇಳ್ಕೊಂಡಿರ್ತೀವಿ. ಎಲ್ಲರೂ ಅದೇ ರೀತಿ ಇರಂಗಿಲ್ಲ ರೀ. ಒಬ್ಬೊಬ್ರಿಗೆ ಅವ್ರವ್ರ ಮನಸ್ಥಿತಿ ಹೆಂಗಿರ್ತೈತಲ್ಲ ಆ ರೀತಿ ಮಾತಾಡ್ತಿರ್ತಾರೆ ಅಷ್ಟೇ ರೀ. ಅವ್ರಿಗೆ ಬಿಟ್ಟಿದ್ದದು. ಹೆಂಗಿದ್ರು ಅನ್ನೋರಲ್ರಿ. ಅದೇನೋ ಅಂತಾರಲ್ಲ, ತಗ್ಗಿ ನಡೆದ್ರೆ ಏನಪ್ಪ ಹಿಂಗೆ ನಡೀತಾ ಅಂತಾರು, ಸೀದಾ ನಡೆದ್ಬಿಟ್ರೆ ಈಕಿಗೆ ಎಷ್ಟು ಸೊಕ್ಕೈತಿ ಅಂತಾರು. ಮತ್ತು ಹೆಂಗಿದ್ರು ಜಗತ್ತೊಳಗೆ ಮಾತಾಡೋರಂತೂ ಇದ್ದೇ ಇರ್ತಾರಲ್ರಿ. ಒಳ್ಳೆಯವ್ರ ಥರ ಕಾಣಿಸ್ತೀವಿ, ಕೆಟ್ಟವ್ರ ಥರ ಕಾಣಿಸ್ತೀವಲ್ಲ. ನಿಜ ಹೌದಾ ಇಲ್ಲ ಅಂತೇಳಿ ನೀವು ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ನಾವು ಎಷ್ಟೇ ಅದೇ ಅಂತಾರಲ್ಲ, ದೇವರಿಗೆ ಬಿಟ್ಟಿಲ್ಲ ಅಂತ ಮಾತಾಡೋದು, ಕೆಟ್ಟ ಮಾತಾಡೋದು ನಮ್ಗೆ ಯಾವ ಲೆಕ್ಕ ರೀ? ನಾವು ಯಾವ ಲೆಕ್ಕ? ಹಂಗೆ ಮಾತಾಡೋರು ಮಾತಾಡ್ತಾನೆ ಇರ್ತಾರೋ. ತುಂಬ ಜನ ರೀ ಭಾಳ ಒಳ್ಳೆ ಕಮೆಂಟ್ ಮಾಡ್ತೀರಿ. ಅದರಿಂದ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ. ಒಂದೊಂದು ಕಮೆಂಟ್ ಅಂತೂ ಇಷ್ಟು ಮನ್ಸಿಗೆ ಹತ್ತಿರ ಆಗ್ತಾವಲ್ಲ ರೀ. ಅದು ಏನು ರಿಪ್ಲೈ ಮಾಡ್ಬೇಕಂತ ಗೊತ್ತಾಗಂಗಿಲ್ಲ ನನಗೆ. ಅಷ್ಟು ಎಮೋಷ್ನಲ್ ಅನಿಸುತ್ತೆ ಮನಸ್ಸಿಗೆ.
ಹಿಂಗೆ ಕೆಲವೊಬ್ಬರು ಇರ್ತಾರಲ್ರಿ ಹಿಂಗೆ ಚುಚ್ಚು ಮಾತಾಡೋರು ಮತ್ತೇನು ಮಾಡೋಕ್ಕಾಗಲ್ಲ, ಅವ್ರಿಗೆ ಬಿಟ್ಟಿದ್ದದು. ಈಗ ಸಾಂಬಾರು ರೆಡಿ ಮಾಡಿ ಇಟ್ಟಿದ್ದೀನಿ ರೀ, ಇನ್ನು ಇಡ್ಲಿಗೆ ಅಷ್ಟು ಹಾಕಿಬಿಡ್ತೀನಿ. ಅದು ಉಪ್ಪು ಮಿಕ್ಸ್ ಮಾಡಿ ಇಟ್ಟಿದ್ದೆ ಅಲ್ರಿ, ಅದು ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಹಾಕಿಬಿಡ್ತೀನಿ ರೀ. ಈ ಕಡೆ ನೀರು ಹಾಕಿ ಕುದಿಸೋಕೆ ಇಟ್ಟಿದ್ದೀನಿ ಆಲ್ರೆಡಿ ಅದು ಇಡ್ಲಿ ಪಾತ್ರೆ ಒಳಗೆ. ಇನ್ನು ಎಲ್ಲಕ್ಕೂ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಕುದಿಸಾಕೆ ಇಟ್ಬಿಟ್ಟು ನಾಷ್ಟಾಕ್ಕೆ ಕೊಡೋದು ನೋಡ್ರಿ. ಆಲ್ರೆಡಿ ನಮ್ಮ ಮನೆಯವರು ಜಳಕ ಪೂಜೆ ಮಾಡಿ ಕುಂತಾರೆ, ಅವ್ರು ಫಾಸ್ಟ್ ಇರ್ತಾರೋ. ಪಟ್ನ ಜಳಕ ಮಾಡಿಬಿಟ್ಟು 10 ನಿಮಿಷ ಪೂಜೆಗೆ ಮತ್ತು ಒಂದು 5 ನಿಮಿಷ ಜಳಕಕ್ಕೆ ಮುಗೀತು ರೀ, ರೆಡಿಯಾಗಿ ಕುಂತು ಬಿಡ್ತಾರೋ. ಈಗ ಪಟ್ ಅಂತ ಹಾಕಿಬಿಟ್ಟು ಕುದಿಸಾಕಿಟ್ಟೇನು 5 ನಿಮಿಷನಾಗ ಕುದೀತಾವಲ್ರಿ, ನಾಷ್ಟಕ್ಕೆ ಹಾಕಿ ಕೊಟ್ಬಿಟ್ರೆ ಒಂದು ಕೆಲಸ ಕಮ್ಮಿ ಆಗುತ್ತೆ ರೀ. ಬೆಳಗ್ಗೆ ಅವ್ರಿಗೆ ಒಂದು ನಾಷ್ಟಕ್ಕೆ ರೆಡಿ ಮಾಡಿಬಿಟ್ಟೆಲ್ಲ ಒಂದು ಅರ್ಧ ಕೆಲಸ ಮುಗ್ದಂಗೆ ಆಗ್ಬಿಡ್ತೈತಿ. ಈಗ ಎಲ್ಲದಕ್ಕೂ ಹಿಟ್ಟು ಹಾಕಿ ಇಟ್ಟಿದ್ದೀನಿ ರೀ, ಒಂದು 5 ನಿಮಿಷ ಕುದಿಸ್ಕೊಂಡ್ಬಿಡ್ತೀನಿ ನಾನು. ಈ ಕಡೆ ಚಟ್ನಿಗಷ್ಟೇ ರುಬ್ಬಿಟ್ಟು ಮಿಕ್ಸ್ ಮಾಡಿಬಿಡ್ತೀನಿ ರೀ. ಆಲ್ರೆಡಿ ಒಗ್ಗರಣೆ ಹಾಕಿ ಇಟ್ಟಿದ್ದೀನಲ್ಲ, ಸಾಂಬಾರಂತೂ ರೆಡಿ ಆಗೈತಿ. ರುಬ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಚಟ್ನಿನೂ ರೆಡಿ ಆಯ್ತು ನೋಡಿರಿ. ನಾಷ್ಟದ ಕೆಲಸ ಕಂಪ್ಲೀಟ್ ಆಯಿತು. ಈಗ ಇಡ್ಲಿನೂ ಬೆಂದವ ನೋಡ್ರಿ. ಬಿಸಿ ಬಿಸಿದ ತೆಗ್ಯಾಕೆ ಹೋಗಬಾರ್ದು, ಸ್ವಲ್ಪ ತೆಗೆದಿಟ್ಬಿಟ್ಟು ತಣ್ಣಗಾದ್ಮೇಲೆ ತೆಗಿಬೇಕ್ರಿ. ಬಿಸಿ ತೆಗ್ಯಾಕೆ ಹೋದ್ರೆ ಏನಾಗುತ್ತಲ್ಲ ಎಲ್ಲ ಹತ್ಕೊಂಡ್ಬಿಡ್ತಾವೆ. ಒಂದು 2-3 ನಿಮಿಷ ಬಿಟ್ಬಿಟ್ಟು ತೆಗಿಬೇಕ್ರಿ. ಅದಕ್ಕಂತ ಇಟ್ಟಿದ್ದೀನಿ. ಈ ಕಡೆ ಸಾಂಬಾರು ಚಟ್ನಿನೂ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡ್ರಿ. ಈ ಸ್ವಲ್ಪ ತಣ್ಣಗಾದ್ಮೇಲೆ ಇಡ್ಲಿ ತಕ್ಕೊತೀನಿ. ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ, ಎಷ್ಟು ಈಸಿಯಾಗಿನೂ ಬರ್ತಾವೆ. ಈಗ ಅವ್ರಿಗೆ ನಮ್ಮ ಮನೆಯವ್ರಿಗೆ ನಾಷ್ಟಕ್ಕೆ ಹಾಕಿ ಕೊಟ್ಬಿಡ್ತೀನಿ ರೀ. ಭಾಳ ಮಸ್ತ್ ಆಗಿದ್ದು ರೀ, ಟೇಸ್ಟ್ ಆಗಿದ್ದು. ಮತ್ತು ದೋಸಾನು ಮಾಡಿದ್ರಲ್ಲ, ಅವನು ಭಾಳ ಮಸ್ತ್ ಆಗಿದ್ದು ರೀ. ಸಾಂಬಾರಂತೂ ತೆಳ್ಳಗಿದ್ರೂ ಟೇಸ್ಟ್ ಇರ್ತೈತೆ ರೀ. ಭಾಳ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಇಡ್ಲಿ ಜೊತೆ ಅಷ್ಟು ಸರಿ ಅನ್ಸಂಗಿಲ್ಲ. ಸ್ವಲ್ಪ ತೆಳ್ಳಗಿದ್ರೇ ಟೇಸ್ಟ್ ಬರ್ತೈತಿ. ಈಗ ಕೊಟ್ಟು ಬಂದುಬಿಡ್ತೀನಿ ರೀ ನಮ್ಮ ಮನೆಯವ್ರಿಗೆ. ಆಗ ರೀ ಎಷ್ಟು ಮಸ್ತ್ ಸಾಫ್ಟ್ ಆಗ್ಯಾವ. ಎಲ್ಲ ರಾಗಿ ಅಕ್ಕಿ ಸಾಬುದಾನಿ ಹಾಕಿರ್ತೀವಲ್ಲ ರೀ, ಆರೋಗ್ಯಕ್ಕೂ ಚಲೋ. ಒಂದು ವಾರದಾಗ ಒಂದು ಸಲ ಅಥವಾ 15 ದಿವ್ಸಕ್ಕೆ ಒಂದು ಸಲ ಮಾಡ್ಕೊಂಡು ತಿನ್ನೋದು. ಅದೇ ಹಿಟ್ಟಿಲೇ ಮನುಗೆ ದೋಸೆ ಬೇಕಂದರೆ ಅದಕ್ಕಂತೇಳಿ ದೋಸೆ ಹಾಕಕತ್ತಿದ್ದೆ. ದೋಸಾನು ಭಾಳ ಮಸ್ತ್ ಬಂದಿದ್ದು. ನಮ್ಮ ಮನೆಯೊಳಗೆ ಹೆಂಗೆ ಗೊತ್ತಂದ್ರೆ ಒಬ್ಬೊಬ್ರಿಗೆ ಒಂದೊಂದು ರೀತಿ ಇಷ್ಟ ಆಗ್ತೈತಿ. ತನಗೆ ಇಡ್ಲಿ ಇಷ್ಟ ಆದರೆ ಮನಗೆ ದೋಸೆ ಇಷ್ಟ ಆಗ್ತೈತಿ. ಹಿಂಗೆ ರೀ, ಒಬ್ಬೊಬ್ರಿಗೆ ಒಂದೊಂದು ರೀತಿ ಬೇಕಾಗ್ತೈತಿ. ನಾವೇನು ಯಾವುದಿದ್ರೂ ಅಡ್ಜಸ್ಟ್ ಮಾಡ್ಕೊಂಡು ತಿಂದುಬಿಡ್ತೀವಿ. ಹಾಗಾದ್ರೆ ಕಲರ್ಫುಲ್ಲ ಮತ್ತು ಮಸ್ತಾಗಿದ್ದು, ಟೇಸ್ಟ್ನು ಮಸ್ತಾಗಿದ್ದು ರೀ. ಎಷ್ಟು ಕಲರ್ ಚೆಂದ ಬಂದೈತಲ್ಲ ರೀ. ಈಗ ಮನಗೂ ನಾಷ್ಟ ಹಾಕಿ ಕೊಟ್ಟೆ ರೀ. ದೋಸೆ ಬೇಕಂದಿದ್ದಲ್ಲ, ದೋಸೆನೂ ಚಲೋ ಬಂದಿದ್ದು. ಹಾಗಾದ್ರೆ ಎಷ್ಟು ಮಸ್ತ್ ಕ್ರಿಸ್ಪಿಯಾಗಿದ್ದು, ಟೇಸ್ಟ್ ಆಗಿದ್ದು ರೀ. ಈಗ ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಹಿಟ್ಟು ಕಲಸಿಟ್ಟಿದ್ದೀನಿ. ಬೆಳಗ್ಗೆ ಮಾಡಿದ್ದೆ ಇಡ್ಲಿ ಹಿಟ್ಟು ಖಾಲಿ ಆಗೈತಿ. ದೋಸೆ ಮತ್ತು ಇಡ್ಲಿ ಮಾಡಿಬಿಟ್ಟೆ ಖಾಲಿ ಆಗೈತ್ರಿ. ಈಗ ಮಧ್ಯಾಹ್ನ ಪಲ್ಯ ಮತ್ತು ಚಪಾತಿ ಮಾಡ್ತೀನಿ. ಹಸಿ ಬದ್ನಿಕಾಯಿ ಪಲ್ಯ ಕೇಳಿದ್ರಲ್ಲ ಹೆಂಗೆ ಮಾಡೋದು ಅಂತೇಳಿ ಇವತ್ತು ಅದನ್ನ ರೆಸಿಪಿ ಶೇರ್ ಮಾಡ್ಕೊತೀನಿ. ಗ್ಯಾಸ್ ಹಚ್ಚಿದೇನೆ ಪಟ್ ಅಂತೇಳಿ ಮಾಡ್ಕೊಂಡ್ಬಿಡ್ಬೋದು. ಇದೇನು ಕಟ್ ಮಾಡೋದು ಅಷ್ಟೇ ಕೆಲಸ ರೀ. ಮಾಡೋದಂತೂ ಭಾಳ ಈಜಿ ಐತಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಹಾಕಬೇಕಿತ್ತು, ಖರೆ ರೀ ಸ್ವಲ್ಪ ಐತಿ ಅಷ್ಟೇ ತೊಗೊಂಡಿದ್ದೀನಿ. ಅದು ಖಾಲಿ ಆಗೈತೆ ಅಂತೇಳಿ. ಮತ್ತು ಒಂದು ಉಳ್ಳಾಗಡ್ಡಿ, ನಮಗೆ ಬದ್ನಿಕಾಯಿ ಎಷ್ಟು ಬೇಕಲ್ಲ ಅಷ್ಟು ತೊಗೋಬೋದು. ಒಂದಾದ್ರೂ ಹಾಕ್ಬೋದು, 2 ಆದ್ರೂ ಹಾಕ್ಬೋದು. ನೋಡ್ತೀನಿ, ನಾನು ಫಸ್ಟಿಗೆ ಒಂದು ಕಟ್ ಮಾಡ್ತೀನಿ. ಜಾಸ್ತಿ ಐತಂದ್ರೆ ಇದನ್ನ ಎತ್ತಿ ಇಡ್ತೀನಿ, ಇಲ್ಲಾಂದ್ರೆ 2 ಕಟ್ ಮಾಡಿ ಹಾಕ್ತೀನಿ. ಮತ್ತು 1-2 ಟೊಮೆಟೊ ರೀ. ದೊಡ್ಡದಾದ್ರೆ 1 ತೊಗೋಬೋದು. ಇವು ಸಣ್ಣ ಅದಾವ ಅಂತೇಳಿ 2 ತೊಗೊಂಡಿದ್ದೀನಿ. ಫಸ್ಟಿಗೆ ಬದ್ನಿಕಾಯಿ, ಉಳ್ಳಾಗಡ್ಡಿ, ಟೊಮೆಟೊ ಎಲ್ಲ ಸಣ್ಣಗೆ ಕಟ್ ಮಾಡ್ಬೇಕ್ರಿ. ಬದ್ನಿಕಾಯಿಯನ್ನು ಕಟ್ ಮಾಡಿಬಿಟ್ಟು ನೀರೊಳಗೆ ಹಾಕಿಡ್ಬೇಕು. ಹಂಗೆ ಇಟ್ಬಿಟ್ರೆ ಅದು ಕಪ್ ಆಗುತ್ತಂತೇಳಿ ಇದನ್ನ ಪೂರ್ತಿಯಾಗಿ ತುಂಬ ತಕೊಂಡ್ಬಿಟ್ಟು ಕಟ್ ಮಾಡ್ಕೋಬೇಕ್ರಿ. ನಾವು ಒಗ್ಗರಣೆ ಹಾಕಿಬಿಟ್ಟು ಪಲ್ಯ ಮಾಡ್ತೀವಲ್ಲ, ಅವಾಗ ತುಂಬಾನೇ ಇಟ್ಕೊಂತೀವಿ. ಇದಕ್ಕೇನಿಲ್ಲ, ಇದು ತುಂಬಾನೇ ತೆಗೆದು ಬಿಡ್ಬೇಕು. ಯಾಕಂದ್ರೆ ಅದು ಬೆನ್ಸಂಗಿಲ್ಲದ್ರೆ ಅದಕ್ಕೆ ಬೆನಂಗಿಲ್ಲ. ಅದು ಫಸ್ಟಿಗೆ ಈ ರೀತಿನ ಎಲ್ಲ ತಕೊಂಡ್ಬಿಡ್ತೀನಿ. ಬೆನ್ಸಂಗಿಲ್ಲಲ್ರಿ, ಅದಕ್ಕೆ ಬೆನಲ್ಲದು ಹಂಗಲ್ಲದು ಸಾರಿ ಹೇಳ್ಕಂಡೆ. ಇದು ಬೆನ್ಸ್ಬಿಟ್ರೆ ಅದು ಪಲ್ಯ ಏನು ಹಸಿ ತಿನ್ನಕ್ಕಾಗಲ್ಲ, ಅದಕ್ಕೆ ತೆಗಿಬೇಕತ್ತ. ಇದು ತುಂಬಾನ ಹಸಿದ ತಿನ್ನಕ್ಕಾಗಂಗಿಲ್ಲಲ್ರಿ, ಅದಕ್ಕಂತ ತೆಗೆದ್ಬಿಟ್ಟ ಕಟ್ ಮಾಡ್ಕೋಬೇಕು. ಸ್ವಲ್ಪ ಸಣ್ಣಗೆ
ಕಟ್ ಮಾಡ್ಕೋಬೇಕ್ರಿ. ಅದ್ರ ಬದ್ನಿಕಾಯಿ ಎಷ್ಟು ಮಸ್ತ್ ಅದಾವ. ಮೊನ್ನೆ ಬರ್ತಾ ಮಾಡಿದ್ದೆಲ್ಲ ಇದ ಬದ್ನಿಕಾಯಿ ಇದೆ. ದೊಡ್ಡ ಸೈಜ್ ಅದಾವ ಖರೆ ಆದರೂ ಎಳಿ ಅದಾವು. ಎಲ್ಲನೂ ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ ಈ ರೀತಿ. ಎಲ್ಲರೂ ಹೊರಗಡೆ ಹೋದಾಗ ಈ ರೀತಿ ಮಾಡ್ಕೊಂಡೆ ಊಟ ಮಾಡ್ಬೋದ್ರಿ. ಇದನ್ನು ಕಟಕ ರೊಟ್ಟಿಗೂ ಬರ್ತೈತಿ ಮತ್ತು ಚಪಾತಿಗೂ ಬರ್ತೈತಿ ತಿನ್ನಾಕ. ಈ ರೀತಿ ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ. ಸಣ್ಣಗೆ ಕಟ್ ಮಾಡ್ಕೋ ಉದ್ದೇಶ ಏನಂದ್ರೆ ಎಲ್ಲ ಕಡೆ ಅದು ಖಾರ ಉಪ್ಪು ಹತ್ತೈತೆ ಅಂತ ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ. ಕಟ್ ಮಾಡಿದ ತಕ್ಷಣ ನೀರೊಳಗೆ ಹಾಕಿಬಿಡ್ಬೇಕು. ಫಸ್ಟ್ ಎಲ್ಲಾನು ಕಟ್ ಮಾಡಿ ಇಟ್ಕೊಂತಿದ್ರೆ ಆಮೇಲೆ ಸಿಗ್ತೀನಿ ನಾನು. ಟೊಮೆಟೊ, ಉಳ್ಳಾಗಡ್ಡಿ, ಕೊತ್ತಂಬರಿ, ಬದ್ನಿಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ. ಈ ಬದ್ನಿಕಾಯಿ ಏನೈತೆ ಅಂದ್ರೆ ನೀರೊಳಗೆ ಹಾಕಿಟ್ಟಿದ್ದೀವಲ್ಲ, ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀರು ತಕೊಂಡ್ಬಿಡ್ಬೇಕದು ಪೂರ್ತಿಗೆ ಜಾನ್ಸ್ಕೊಂಡ್ಬಿಡ್ಬೇಕ್ರಿ. ತೊಗೊಂಡಿದ್ದೀನಿ. ಇದನ್ನ ಬದ್ನಿಕಾಯಿ ಕಟ್ ಮಾಡಿ ಇಟ್ಟಿದ್ದನ್ನ ಹಾಕ್ಬಿಡ್ತೀನಿ ರೀ. 2 ಬದ್ನಿಕಾಯಿ ಕಟ್ ಮಾಡಿದ್ದೀನಿ. ಮನು ಅಂತ 2 ಮಾಡಂತ ನಾನು 2 ಮಾಡಿದೆ. ಯಾಕಂದ್ರೆ ಅವ್ರಿಗೆ ಭಾಳ ಇಷ್ಟ ಆಗ್ತಿದ್ದು. ಮತ್ತು ಸಂಜೆಗೂ ಇದ್ದಂತೆ ಬೇಡ್ತಾನ್ರಿ ಅವನು. ಅದಕ್ಕಂತೇಳಿ 1 ಬದ್ನಿಕಾಯಿ ಮಾಡ್ಕೊಂಡ್ಬಿಟ್ರೆ ಇಬ್ರು ಆರಾಮ್ಸರಿ ಊಟ ಮಾಡ್ಬೋದ್ರಿ. 1 ಟೊಮೆಟೊ, 1 ಬದ್ನಿಕಾಯಿ, 1 ಉಳ್ಳಾಗಡ್ಡಿ ಹಾಕಿಬಿಟ್ರೆ, ಟೊಮೆಟೊ ಕಟ್ ಮಾಡಿದ್ದು, ಉಳ್ಳಾಗಡ್ಡಿ ರೀ. ಇಟ್ ಇಸ್ ನಾಟ್ ಎ ಟೊಮ್ಯಾಟೊ, ಇಟ್ ಇಸ್ ಟಮಾಟಿ. ಟಮಾಟಿ ಹಾಕಿವ್ರಿ, ಉಳ್ಳಾಗಡ್ಡಿ ಹಾಕಿವ್ರಿ, ಮತ್ತೆ ಉಳ್ಳಾಗಡ್ಡಿ ಹಾಕಿವ್ರಿ. ಮತ್ತೆ ಈ ಖಾರ ಪುಡಿ ಹಾಕಂದ್ರಿ, ಮಸಾಲೆ ಖಾರ ಇದು. ನೀವು ಕೆಂಪು ಖಾರ ಪುಡಿ ಆದ್ರೂ ಹಾಕ್ಬೋದು. ಇದು ಎಷ್ಟು ಬೇಕಲ್ಲ ಅಷ್ಟು ಖಾರಕ್ಕೆ, ಎಷ್ಟು ಬೇಕಲ್ಲ ಅಷ್ಟು ಮಸಾಲೆ ಖಾರ ಹಾಕಿದ್ರಿ. ನಮ್ದು ಖಾಲಿ ಆಗೈತಿ, ಮಸಾಲೆ ಖಾರ ಮಾಡಿಸ್ಬೇಕಾಗೈತ್ರಿ. ಇನ್ನೊಂದು ತಿಂಗಳು ಒಳಗಡೆ ಮಾಡಿಸ್ಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಶೇಂಗಾ ಪುಡಿ ಆಪ್ಷನಲ್. ಇಲ್ಲ ಹಾಕೊಂಡ್ರೆ ಟೇಸ್ಟ್ ಆಗುತ್ತೆ. ಬೇಕಂದ್ರೆ ಹಾಕೋಬಹುದು. ಇಷ್ಟ ಇರ್ಲಿಕ್ಕಂದ್ರೆ ನೀವು ಸಣ್ಣಗೆ ಕಾಯಿನ ತುರಿದ್ಬಿಟ್ಟು ಹಾಕೋಬಹುದ್ರಿ, ಅದನ್ನು ಟೇಸ್ಟ್ ಆಗುತ್ತೆ. ಅಂದ್ರೆ ಕೊಬ್ಬರಿ ನಾನಂದೆ ಮತ್ತೆ ಆಪ್ಷನಲ್ ಅಂದ್ರೆ ಅಂದೆ. ಇಲ್ಲ ಹೇಳ್ದೆ, ಶೇಂಗಾ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ನಮ್ಗಂತೂ ಶೇಂಗಾ ಜಾಸ್ತಿ ಇಷ್ಟ ಆಗುತ್ತೆ. ಎಲ್ಲದಕ್ಕೂ ಶೇಂಗಾ ಹಾಕಲೇಬೇಕು. ಸ್ವಲ್ಪ ಶೇಂಗಾ ಪುಡಿ ಹಾಕಿದೀನಿ, 1-2-3 ಚಮಚದಷ್ಟು ಹಾಕಿದೀನಿ. ಮತ್ತು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಇದಕ್ಕೆ 1-2 ಚಮಚದಷ್ಟು ಎಣ್ಣೆ ಹಾಕ್ಬೇಕ್ರಿ. ನೀವು ಬೇಕಂದ್ರೆ ಕಾಸ್ಬಿಟ್ಟು ಹಾಕ್ಬೋದ್ರಿ. ಒಬ್ಬರಿಗೆ ಹಸಿ ಎಣ್ಣೆ ತಿನ್ನಕ್ಕೆ ಇಷ್ಟ ಇರಂಗಿಲ್ಲರಿ. ಸ್ವಲ್ಪ ಬೆಳ್ಳುಳ್ಳಿನ ಕುಟ್ಬಿಟ್ಟು ಹಾಕಿ ಬಿಸಿ ಮಾಡಿ ಯಾವುದೇ ಚಟ್ನಿ, ಮತ್ತು ನಮ್ಮ ಕಡೆ ಹೆಂಗೆ ಗೊತ್ತೇನ್ರಿ, ಅದು ಚಟ್ನಿಗೆ ಹಿಂದಿಗೆ ಎಣ್ಣೆ ಬಳಸೋದು ಜಾಸ್ತಿ ಅಲ್ರಿ, ಎಣ್ಣೆ ಹಾಕೊಂಡು ತಿನ್ನೋದು. ಒಬ್ಬೊಬ್ರಿಗೆ ಎಣ್ಣೆ ತಿಂದ್ರೆ ಆಗಿ ಬರಂಗಿಲ್ಲ. ಅವಾಗ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಬಿಸಿ ಮಾಡೋದು ಎಣ್ಣೆ, ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಇಟ್ಕೊಂಡ್ಬಿಡೋದ್ರಿ. ಆಮೇಲೆ ನಿಮ್ಗೆ ಬೇಕಂದಾಗ ಹಾಕೊಂಡು ತಿನ್ಬಿಟ್ರೆ ಅದು ನಿಮ್ಗೆ ಕೆಮ್ಮಾಗಲಿ ಮತ್ತು ಕಫ ಕಟ್ಕೋದಾಗ್ಲಿ ಆಗಂಗಿಲ್ಲ ರೀ. ನಮ್ಗೇನು ಆಗಂಗಿಲ್ಲ, ನಾವು ಹಂಗ ತಿಂತೀವಿ. ನಮ್ಗೆ ರೂಢಿ ಐತ್ರಿ, ಅದಕ್ಕಂತ ಹೇಳಿದೆ ನಾನು. 1-2 ಚಮಚದಷ್ಟು ಎಣ್ಣೆ ಹಾಕಿದಿದ್ರಿ. ನಮಗೆ ಎಣ್ಣೆ ಮುಣಗಿಸಿದ್ರು ಏನು ನಿನಗಲ್ಲ, ನಮಗೆ. ಈಗ ಕೈಲಾದ್ರೂ ಮಿಕ್ಸ್ ಮಾಡ್ಬೋದು, ನೀವು ಚಮಚಲ್ಲಿ ಆದ್ರೂ ಮಿಕ್ಸ್ ಮಾಡ್ಬೋದು. ಕೈಲೇ ಮಿಕ್ಸ್ ಮಾಡೋದು ಸರ್. ಅಲ್ಲಿದ್ದು ಉಪ್ಪು ಟೇಸ್ಟ್ ಬರ್ತೈತಿ. ನೀ ಅಂತ ಬಿಡು, ನೀ ಎಲ್ಲದಕ್ಕೂ ಒಂದು ಹೈ ಲೆವೆಲ್ ಮೇಂಟೈನ್ ಮಾಡ್ತೀನಿ ಮನು ಅಂತೂ. ನಾ ಏನಂದೆ ನಿನ್ನ ಮಾತು ಭಾಳ ಅದಾವ ಬಿಡು. ಈಗ ಸ್ವಲ್ಪ ಚಲೋದ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮಸ್ತಾಗಿ ಬದ್ನಿಕಾಯಿ ಪಲ್ಯ ರೆಡಿ ಆಕೈತಿ ನೋಡ್ರಿ. ನಾ ಹಿಂಗೆ ಮಾಡಲ್ವ, ನಾ ಖಾರ ಪುಡಿ ಹಾಕೋಕೆ ಇನ್ನ ಎಣ್ಣೆ ಹಾಕಿ ಈಗ ಬಿಡ್ರಿ. ಈಗ ಸದ್ಯ ಇಲ್ಲ ಹಾಕ್ತೀನಿ ಇನ್ನಷ್ಟು. ಬೇಡ, ನಂದೊಂದು ರೆಸಿಪಿ ಶೇರ್ ಮಾಡ್ಕೊಳ್ಮವ. ಇಲ್ಲ ನಿಮ್ಗೆ ಖಾರ ಜಾಸ್ತಿ ಐತೈತೆ, ಕಮ್ಮಿ ಹಾಕಿದ್ ನಾನು ನೋಡ್ರಿ. ಖಾರ ಹಾಕಿದ ತಕ್ಷಣ ಏನಂತಾರ, ಎಷ್ಟು ಖಾರ ಹಾಕಿ ಅಂತಾರ. ಅದಕ್ಕೆ ಸ್ವಲ್ಪ ಕಮ್ಮಿ ಹಾಕಿದ ತಕ್ಷಣ ಯಾವ್ದು ರೆಸಿಪಿ ಬೇರೆ ಅಂತ. ಅವ ಹೆಂಗೆ ಮಾಡ್ತಾನೆ, ಜಾಸ್ತಿ ಖಾರ ಹಾಕ್ತಾನ ಮನು. ಎಣ್ಣೆ ಜಾಸ್ತಿ ಹಾಕ್ತಾನು. ಹಾಕ್ಬಿಡ್ಲೆ ಇನ್ನೊಂದು ಡಬ್ಬಿ ಎಣ್ಣೆ. ಏನಾಯ್ತಪ್ಪ, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಪಲ್ಯ ರೆಡಿ ಐತಿ ನೋಡ್ರಿ. ನೀವೊಂದ್ಸಲ ಖಂಡಿತ ಟ್ರೈ ಮಾಡ್ರಿ, ಇಷ್ಟ ಆಗುತ್ತೆ. ಈಗ ಪಲ್ಯ ಅಂತೂ ರೆಡಿ ಐತ್ರಿ. ನಮ್ಮನು ಇದ್ರ ಹಾಕಿಬಿಟ್ಟು ಒಂದು ಫೋಟೋ ತೆಗೆದಾನು. ಹಿಟ್ಟು ಕಲಸಿ ಇಟ್ಟಿದ್ದೀನಿ, ಚಪಾತಿ ಮಾಡ್ಕೊತೀನಿ. ಈಗ ರಾತ್ರಿ ಊಟಕ್ಕೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಮಧ್ಯಾಹ್ನ
ಅದ್ರ ಚಪಾತಿ ಪಲ್ಯ ಮಾಡಿದ್ದೆಲ್ಲ ಈಗಲೂ ಚಪಾತಿ ಪಲ್ಯನ ಮಾಡೋದ್ರಿ. ನಮ್ಮ ಮನೆಯೊಳಗೆ ಚಪಾತಿ ಪಲ್ಯ ಅಂದ್ರೆ ಇಷ್ಟ ಆಗ್ತೈತಿ, ರೈಸ್ ಐಟಮ್ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಹಿಟ್ಟಿತ್ತ ಮಧ್ಯಾಹ್ನ ಸ್ವಲ್ಪ ಕಲಸಿದ್ದಿತ್ತಲ್ರಿ, ಇನ್ನೊಂದು ಸ್ವಲ್ಪ ಇತ್ತು, ಅದ್ರಾಗ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕಿ, ಸ್ವಲ್ಪ ಇದ್ರಿ ಅದ್ರಾಗ ಸ್ವಲ್ಪ ಹಿಟ್ಟು ಹಾಕಿ ಕಲಸಿ ಇಟ್ಟಿದ್ದೀನಿ. ಈಗಂತೂ ಬೇಸಿಗೆಯಾಗ ಹಾಲು ಹೊಡಿತಾವಲ್ರಿ, ಅದನ್ನ ಹಾಲು ಹೊಡೆದಿದ್ದನ್ನ ಸ್ವಲ್ಪ ಸೋಸ್ಬಿಟ್ಟ ನೀರೆಲ್ಲ ಹೋದ್ಮೇಲೆ ಒಂದು ಡಬ್ಬಿಗೆ ಹಾಕಿ ಇಟ್ಟಿದ್ದೀನಿ. ಇದ್ರಲ್ಲೇ ಪಲ್ಯ ಮಾಡೋದಂತೇಳಿ ಅರ್ಧ ಲೀಟ್ರ್ ಹಾಲು ಹೊಡೆದ್ಬಿಟ್ರೆ ಬಿಸಾಡು ಬದಲಿ ರೀ ಈ ರೀತಿ ಮಾಡ್ಕೊಂಡ್ಬಿಟ್ರೆ ಅದು ಒಂದು ಟೈಮ್ಗೆ ಊಟ ಆಗ್ತೈತಿ, ಅಂದ್ರೆ ಪಲ್ಯ ಆಗ್ತೈತಿ. ಅದನ್ನ ಮಾಡ್ತಿದ್ರಿ. ಒಂದು ಉಳ್ಳಾಗಡ್ಡಿ, ಒಂದು ಟೊಮೆಟೊ ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಒಂದು ಬಾಣಲೆ ಕಾಸಕ್ಕೆ ಇಟ್ಟಿದ್ರಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ, ಒಂದೆರಡು ಚಮಚದಷ್ಟು ಎಣ್ಣೆ ಹಾಕಿದಿದ್ರಿ. ಭಾಳ ಈಜಿ ಮಾಡ್ಕೋದು, ವೇಸ್ಟ್ ಮಾಡೋ ಬದಲಿರಿ ಈ ರೀತಿ ಮಾಡ್ಕೊಂಡ್ಬಿಟ್ರೆ ಯೂಸ್ ಆಗುತ್ತೆ. ಈಗ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟಿದ್ದೆ, ಸ್ವಲ್ಪ ಸಾಸಿವೆ ಹಾಕ್ತೀನಿ, ಮತ್ತು ಸ್ವಲ್ಪ ಜೀರಿಗೆ, ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು. ಒಣದ ಹಸಿದಾಗೈತಿ, ಒಣದೈತಿ, ಅದನ್ನ ಸ್ವಲ್ಪ ಹಾಕ್ತೀನಿ. ಒಣ ಕರಿಬೇವು ಸೊಪ್ಪು ಹಾಕಿದ್ದೀನಿ. ಹಾಕ್ತೀನಿ. ಮತ್ತು ಒಂದು ಉಳ್ಳಾಗಡ್ಡಿ ರೀ ಕಟ್ ಮಾಡಿದ್ದು, ಪಲ್ಯ ಮಾಡಕ್ಕೆ ಬೇಕಾಗ್ತದೆ ಹಾಕ್ತೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೀ, ಉಳ್ಳಾಗಡ್ಡಿ ಹಾಕಿಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರ್ಕೋಬೇಕು. ಸ್ವಲ್ಪ ಮತ್ತು ರುಚಿ ತಕ್ಕಷ್ಟು ಉಪ್ಪು ಹಾಕ್ಬೇಕು. ತರಬೇಕಿದು ಮಾಡ್ರಲ್ಲ ಮನೆಯಾಗಿ. ಅದು ನೀರು ಬಿದ್ದಕ್ಕೆ ಮಿಕ್ರೊಳಗೆ ಸಣ್ಣ ಆಗಲ್ಲ. ಅದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸ್ವಲ್ಪ ಹುರ್ಕೋಬೇಕು. ಇದು ಅದಕ್ಕೆ ಉಪ್ಪು ಇದನ್ನ ಸ್ವಲ್ಪ ಹಾಕ್ಬಿಡ್ತೀನಿ. ಈಗೆಲ್ಲ ನಾನು ಕುಟ್ಟಿ ಬ್ಲ್ಯಾಕ್ ಸಾಸ್ ಸ್ವಲ್ಪ ಹಾಕ್ತೀನಿ. ಹಳಪ್ ಹಾಕ್ತೀನಿ, ಅದು ಕರ್ಗಂಗಿಲ್ಲ ಪಿ. ಅದು ಸ್ವಲ್ಪ ಹಾಕಿದ್ದೀನಿ. ನೀರ್ನಾಗ ಕರ್ಗಿ ಹಾಕೋದು. ನಾಳೆ ಪ್ಯಾಕೆಟ್ ಆದ್ರೂ ಆಗುದಿಲ್ಲಪ್ಪ, ತಲೆ ಓಡಿಸ್ಬೇಕ್ರಿ. ಈಗ ಉಳ್ಳಾಗಡ್ಡಿ ಸ್ವಲ್ಪ ಹುರ್ಕೊಂಡ್ಮೇಲೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಇದು ಕೆಂಪು ಖಾರದ ಪುಡಿ ರೀ. ಮಸಾಲೆ ಖಾರ ಸ್ವಲ್ಪ ಐತಿ, ತೆಗಿಬೇಕಾಗೈತಿ, ತೆಗ್ದಿಲ್ಲ. ಇವಾಗ ಖಾಲಿ ಆಗೈತಿ ಅಂತ ಕೆಂಪು ಖಾರದ ಪುಡಿ ಹಾಕಿದ್ದೀವಿ. ಮತ್ತು ಟೊಮೆಟೊ ಹಾಕ್ಬಿಟ್ಟು ಸ್ವಲ್ಪ ಹುರ್ಕೋಬೇಕ್ರಿ. ಟೊಮೆಟೊ ಮೆತ್ತಗಾದಂಗೆ ಈಗ ಟೊಮೆಟೊ ಹಾಕಿ ಹುರ್ಕೊಂಡ್ಬಿಟ್ಟು ಇದನ್ನೇನು ಇಟ್ಟಿದ್ದೀವಲ್ರಿ ಪನ್ನೀರ್ ಮಾಡಿ, ಅಂದರೆ ಹಾಲನ್ನು ಕೆಟ್ಟಿದ್ದನ್ನು ಈ ರೀತಿ ಸೋಸ್ಬಿಟ್ಟೆ ಇಡೋದ್ರಿ. ಅದು ವೇಸ್ಟ್ ಆಗಂಗಿಲ್ಲ, ಚಲೋ ಇರ್ತೈತೆ. ಅದು ನಾವು ನಿಂಬೆಹಣ್ಣು ಹಾಕಿ ಕೆಡಿಸ್ ಮಾಡ್ತೀವಲ್ರಿ, ಅದನ್ನ ತಾನಾಗ ಕೆಟ್ಟಿದ್ದನ್ನ ಸ್ವಲ್ಪ ನಿಂಬೆಹಣ್ಣು ಹಾಕಿ ಸೋಸ್ಕೊಂಡ್ಬಿಟ್ಟೆ ಇಟ್ಬಿಟ್ಟಾಯ್ತ್ರಿ. ಪಲ್ಯ ರೆಡಿ ಆಯಿತು. ಟೇಸ್ಟ್ ಭಾಳ ಆಗ್ತೈತ್ರಿ. ಚಪಾತಿ, ರೊಟ್ಟಿಗೆ, ಅನ್ನದನ್ನು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಟಮಾಟೆ ಪಲ್ಯ, ಪನ್ನೀರ್ ಪಲ್ಯ, ಯಾವುದೋ ಒಂದು ಸ್ವಲ್ಪ ಪನ್ನೀರ್ ಮಿಕ್ಸ್ ಮಾಡಿದ ಪಲ್ಯ. ನಮ್ಮ ಮನ್ಯಾಗ ಹೆಸರು ಇಡಕ್ಕಂತೂ 1 ನಂಬರ್. ಮತ್ತು ಹೆಸರೆಲ್ಲ ಹೆಂಗೆ ತಿನ್ನೋದ್ರಿ? ಹೌದು. ಈಗ ಇದು ರೆಡಿ ಆಯ್ತು. ಮುಚ್ಚಿಟ್ಬಿಟ್ಟು ಚಪಾತಿ ಮಾಡ್ತೀನಿ. ಚಪಾತಿ ಅಷ್ಟು ಮಾಡಿ ಕೊಟ್ಬಿಡ್ತೀನಿ. ಕೊತ್ತಂಬರಿ ಸೊಪ್ಪಿದ್ರೆ ಹಾಕ್ಬೇಕ್ರಿ, ಕಾಲೇಜ್ ಅದಕ್ಕೆ ಹಂಗೆ ಬಿಡ್ತೀನಿ. ಈಗ ಊಟ ಸ್ಟಾರ್ಟ್ ಆಗಿದೆ ನೋಡ್ರಿ. ನಮ್ಮ ಮನೆಗೆ ಊಟ ಮಾಡ್ಸಾತಿದ್ದೀನಿ. ಎಲ್ಲ ಸೈಕಲ್ ಮೇಲೆ ಬಿದ್ದ ಕೆತ್ಕೊಂಬಂದ್ರಿ. ಇಲ್ಲಿ ಮಳೆಗಾಲೆಲ್ಲ ಇದು ಕೆತ್ತೈತಿ. ಮತ್ತೆ ಇಂದ್ರ ಅಂಗೈ ಎಲ್ಲ ಕೆತ್ತ ತೋರಿಸಲೆ ಹೆಂಗೆ ಹಿಡ್ಕೊಂಡು ಕೂತಾನು. ಅದಕ್ಕೆ ಊಟ ಮಾಡ್ತೀವಿ ಖುಷಿಗೆ. ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಂದ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ, ನಮಸ್ಕಾರ ರೀ. ಹೋಗಿ ಬರ್ತೀನಿ ರೀ, ಮತ್ತೆ ಸಿಗ್ತೀನಿ ರೀ.